ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ನೀಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳು, ಎಂತಹದ್ದೇ ಸಮಸ್ಯೆಗಳಿಗೂ ಕೂಡ ಗುರೂಜಿಯವರು ಪರಿಹಾರ ಮಾರ್ಗವನ್ನು ಸೂಚಿಸಿಕೊಡ್ತಾರೆ. ನೀವು ಕೂಡ ಕರೆ ಮಾಡಬಹುದು, ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಇನ್ನು ಗುರೂಜಿಯವರೊಟ್ಟಿಗೆ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ. ಹಾಗೆ ಕರೆ ಮಾಡಿದಾಗ ನಿಮ್ಮ ಜನ್ಮ ಹೆಸರು, ಹಾಗೆ ಜನ್ಮ ನಕ್ಷತ್ರ, ಜನ್ಮಸ್ಥಳ, ಹಾಗೆ ಜನ್ಮ ದಿನಾಂಕ, ಹಾಗೆ ಜನ್ಮಸ್ಥಳವನ್ನು ಕೂಡ ಹೇಳಬೇಕಾಗತ್ತೆ. ಈ ಆಕಸ್ಮಿಕವಾಗಿ ಇದ್ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋದಾದರೆ ಆಗ ನೀವು ಪ್ರಶ್ನಾತೀತ ಶಾಸ್ತ್ರಕ್ಕೆ ಹೋಗ್ಬೋದಾಗಿದೆ. ಇನ್ನು ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಂದು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಈ ಸಂಖ್ಯೆಯ ಆಧಾರದ ಮೇಲೆ ಗುರೂಜಿಯವರು ನಿಮ್ಮ ಭವಿಷ್ಯ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾರೆ. ಇನ್ನು ನೀವು ಕೂಡ ಮನೆಯಲ್ಲಿಯೇ ಕುಳಿತುಕೊಂಡು ಆನ್ಲೈನಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಕಲಿಬಹುದು. ಇನ್ನು ಈಗಾಗಲೇ ನೋಡೋದಾದರೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಂಡಿತ್ ದಿನೇಶ್ ಗುರೂಜಿ ಅವರೊಟ್ಟಿಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಮೇ 17ರಿಂದ ಅವರ ಇನ್ನೊಂದು ಬ್ಯಾಚ್ ಕೂಡ ಶುರುವಾಗಲಿದೆ. ಹಾಗೆ 4 ದಿನದ ಆನ್ಲೈನ್ ರೇಖಿ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಇನ್ನು ನೀವು ಕೂಡ ರೇಖಿ ಕ್ಲಾಸಸ್ ಆನ್ಲೈನಲ್ಲಿ ಕಲಿಬಹುದು. ಹಾಗೆ ಆ ಒಂದು ಶಾಸ್ತ್ರವನ್ನು ಕೂಡ ಅದರಿಂದ ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಕುಮಾರ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಂಗಿ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ತಂಗಿಯ ಹೆಸರು? ತಂಗಿಯ ಹೆಸರು ಕವನ. ಇನ್ನೊಮ್ಮೆ ಹೇಳಿ. ಕವನ. ಕವನ. ಅವರ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ, ಹಾಗೆ ಹುಟ್ಟಿದ ದಿನಾಂಕ 3 ಹೇಳಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಕರೆ ಕಟ್ ಆಗಿದೆ. ಓಕೆ, ಗುರೂಜಿಯವರು ನಿಮ್ಮೊಟ್ಟಿಗೆ ಹಲವಾರು ವಿಷಯಗಳನ್ನು ಕೂಡ ಹಂಚಿಕೊಳ್ತಾರೆ. ಇನ್ನು ನೀವು ಕೂಡ ಮನೆಯಲ್ಲಿಯೇ ಕುಳಿತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಇದುವರೆಗೂ ನೋಡೋದಾದರೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಇನ್ನು ಮನೆಯಲ್ಲಿಯೇ ಕಲಿತು ಆನ್ಲೈನ್ನಲ್ಲಿ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 4 ದಿನದ ಆನ್ಲೈನ್ ರೇಖಿ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು, ಗುರೂಜಿಯವರೊಟ್ಟಿಗೆ ಮಾತನಾಡಬಹುದು, ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಕರೆ ಸಿದ್ಧವಾಗಿದೆ. ಮತ್ತೊಂದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ಬೆಂಗಳೂರಿಂದ. ತಮ್ಮ ಹೆಸರು ಹೇಳಿ. 18/12/1967 ರಾತ್ರಿ 11:50ಕ್ಕೆ ಮೈಸೂರು. ರಾತ್ರಿ 11:50ಕ್ಕೆ ಮೈಸೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಮೇಡಮ್. ನಮಸ್ಕಾರ. ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ ಗೊತ್ತಾಗಬೇಕಿತ್ತು. 18/12/1967 ಸಾಕು ಆಯ್ತು. 67 ವರ್ಷದ ಹಿಂದೆ ಎಷ್ಟು ಕೋಟಿ ಮಾಡಿದ್ರಿ? ಏನು ಮಾಡಿಲ್ಲ, ಹುಟ್ಟಿದ್ದಷ್ಟೇ. ಮತ್ತೆ ಇನ್ನು 67 ಆದ್ಮೇಲೆ ಏನು ಮಾಡಬೇಕು ಅಂತಿದ್ದೀರಾ? ದಾನ ಮಾಡಬೇಕು ಅಂತಿದ್ದೀರಾ? ನಿಮಗೆ ಉಪಯೋಗಿಸ್ಬೇಕು ಅಂತಿದ್ದೀರಾ? ಮನೆ ಕಟ್ಟಬೇಕು ಅಂತಿದ್ದೀರಾ? ಬಂಗ್ಲೆ ತೊಗೋಬೇಕು ಅಂತಿದ್ದೀರಾ? ಕಾರ್ ತೊಗೋಬೇಕು ಅಂತಿದ್ದೀರಾ? 67 ಆದಮೇಲೆ? ಯಾಕಂದರೆ ನಾನು 67ಕ್ಕೆ ಬರ್ತೀನಿ. ಏನಿಲ್ಲ, ಮಗಳ ಮದುವೆ ಹೆಂಗಾಗತ್ತೆ ಹೆಂಗೆ ಮಾಡಬೇಕು, ಅದಕ್ಕೋಸ್ಕರ ದುಡ್ಡು ಸಿಗತ್ತಾ ಬರುತ್ತಾ, ಸಂತೋಷ ಮದುವೆ ಮಾಡೋಕ್ಕಾಗತ್ತೆ. ಸರಿ, 67 ವರ್ಷ. ನಿಮ್ಮ ಯಜಮಾನ್ರಿಗೆ ಎಷ್ಟು? ಅವ್ರಿಗೆ 61 ವರ್ಷ. 61. ಎಲ್ಲಿ ನೀವು ಫ್ಲಾಪ್ ಆದ್ರಿ? ಎಲ್ಲಿ ನೀವು ದುಡ್ಡು ಕಳ್ಕೊಂಡ್ರಿ? ಮಾಡಿರೋ ದುಡ್ಡು ಕಳ್ಕೊಂಡಿದ್ದು? ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು, ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬ ಮನುಷ್ಯನು 60 ದಾಟೋ ಒಳಗಡೆ ಮಿನಿಮಮ್ ಒಂದು 10 ಲಕ್ಷ ಮಾಡಿರ್ತಾನೆ. ಅವನು ನಾರ್ಮಲ್ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಒಂದು ಸಣ್ಣ 1 ಎಕರೆ ಇಟ್ಕೊಂಡಿರ್ಬೋದು, ಅವನು 50 ದಾಟೋ ಅಷ್ಟಕ್ಕೆ 10 ರಿಂದ 15 ಲಕ್ಷ ಮಾಡೇ ಇರ್ತಾನೆ. ಸೊ ನೀವಿಬ್ಬರು ಸ್ವಲ್ಪ ಎಜುಕೇಟೆಡ್, ನಾಲೆಜ್ ಇರೋರು ಅಂತ ಹೇಳ್ತಾ ಇದ್ದೀರಾ. ಎಲ್ಲಿ ಕಳ್ಕೊಂಡ್ರೆ? ಏನಾದ್ರು ಬಿಸ್ನೆಸ್ ಮಾಡಿ ಕಳ್ಕೊಂಡ್ರಾ ಅಥವಾ ಯಾರು ಕೊಟ್ಟು ಕಳ್ಕೊಂಡ್ರಾ? ಇಲ್ಲ, ಯಾರಿಗೋ ಕೊಟ್ಟಿದ್ದೀವಿ, ಬಂದಿಲ್ಲ ದುಡ್ಡು. ಇದು ಪಾಯಿಂಟ್. ಅದಕ್ಕೆ ನಮ್ಮ 15,000 ಜ್ಯೋತಿಷ್ಯಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು.
ಯಾಕೆ ನಾವು 15,000 ಇನ್ವೆಸ್ಟ್ ಮಾಡಿ ಅಂತಂದರೆ ನಿಮ್ಮ ಜಾತಕದಲ್ಲಿ ಬರೆದಿರುತ್ತೆ. ಹೌದು. ಯಾರಿಗಾರು ಕೊಟ್ಟರೆ ಬರಲ್ಲ ಅಂತ ಹಣೆ ಬರಹ ಬರೆದಿರುತ್ತೆ. ಅದನ್ನು ನೀವು ಖರ್ಚು ಮಾಡ್ಕೊಳ್ಳಿ ಅಂತ ಕೊಟ್ಟಿರೋದು, ಇನ್ನೊಬ್ಬರು ಕೊಡಿ ಅಂತ ಕೊಡೋಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕ್ಲಾಸು, ಆ ಕ್ಲಾಸಲ್ಲಿ ದೇವ್ರು ಬಂದು ಹೇಳ್ತಾನೆ, ನಿಮಗೆಲ್ಲ 10,000 ಕೊಡ್ತೀನಿ, ಕೆಲವ್ರಿಗೆ 15,000 ಕೊಡ್ತೀನಿ, ಕೆಲವ್ರಿಗೆ 25,000 ಕೊಡ್ತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿರ್ತೀನೋ ಅಷ್ಟೆಷ್ಟೇ ಅವ್ರ ಕರ್ಮ. ನೀನು ಅವ್ರಿಗೆ ಪಕ್ಕದಲ್ಲಿ ಕೊಟ್ಟೆ, ಅವ್ರಿಗೆ ಕೊಟ್ಟೆ, ಇವ್ರಿಗೆ ಕೊಟ್ಟೆ, ನಿನ್ನ ಜಾತಕದಲ್ಲಿ ಅವ್ರ ಜಾತಕದಿಂದ ನಿನ್ನ ಜಾತಕ ಬರಬೇಕು ಅಂತಿದ್ದು, ನಿನ್ನ ಜಾತಕದಿಂದ ಅವರ ಜಾತಕ ತೊಗೊಳ್ಬೇಕು ಅಂತ ಅಲ್ಲಿ ಬರೆದಿಟ್ಟಿದ್ರೆ ಮಾತ್ರ ಬರುತ್ತೆ. ಇಲ್ಲ ಅಂದರೆ ಚೊಂಬು ಗತಿ, ಅದು ಪ್ಲಾಸ್ಟಿಕ್ ಚೊಂಬು. ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಏಜ್ ಆಗ್ತಾ ಹಿಂಗೆ 67 ಆದಮೇಲೂ ನಾವು ದುಡ್ಡು ನೋಡ್ತೀವಿ ಅಂದರೆ ಆ ದಶಗಳು ನಮಗೆ ಪರ್ಮಿಟ್ ಮಾಡಬೇಕು ಹಣ ಕೊಡುತ್ತಾ ಅಂತ. ಯಾವ ಕ್ಷೇತ್ರದಿಂದ ಹಣ ಬರಬೇಕು, ಇನ್ನು 67 ಆದಮೇಲೆ ಯಾವ್ದಾದ್ರು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಹೋಗಬೇಕು. ಏನಾದ್ರು ನಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಒಂದು ಲೆಕ್ಚರೋ ಸುಮ್ಮನೆ ಒಂದು ಗೆಸ್ಟ್ ಲೆಕ್ಚರಾಗಿ ಹೋಗೋಕ್ಕೋ, ಅಥವಾ ನಮ್ಮ ಹತ್ರ ಜಮೀನಿದೆ, ಆ ಜಮೀನು ಮಾರಿನೋ, ಅಥವಾ ಒಂದು ಮನೆ ಇದೆ ಅಥವಾ ಸೈಟ್ ಇದೆ ಅದನ್ನು ಮಾರಿನೋ ಹೋಗಬೇಕು ಅಷ್ಟೇ. ಬಟ್ ಈ ಕಾಂಬಿನೇಷನಲ್ಲಿ ನೋಡೋಣ ಏನಿದೆ ಅಂತ. ಶುಕ್ರನ 8ನೇ ಮನೆ ಮತ್ತು 5ನೇ ಮನೆ ಫಿನಾನ್ಷಿಯಲ್ ಸೆಗ್ಮೆಂಟ್ಗೆ ವೆರಿ 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 ಬ್ಯಾಡ್. ಶುಕ್ರದಶ ಸೂಪರ್ ಅಂತಾರೆ. 2023ರಿಂದ ಸ್ಟಾರ್ಟ್ ಆಗಿದೆ, 43ವರೆಗೂ ಪೈಸಾ ಲೆಕ್ಕ ಹಾಕಬೇಕು. ಫೈನಾನ್ಷಿಯಲಿ ಟಫ್ ಇದೆ, ಆದರೆ ಸಾಲ ಮಾಡೋ ಅಥವಾ ಇನ್ನೊಬ್ಬರ ಹತ್ರ ತೊಗೊಂಡೋ ಮಾಡಬೇಕು. 8 ಮತ್ತು 5 ನಾವಿಲ್ಲಿ ಫಿನಾನ್ಸ್ ಅಂತ ನೋಡ್ತೀವಿ. ನಿಮ್ಗೆ ಏನಕ್ಕೆ ನಮ್ಮ ಕ್ಲಾಸಸ್ ಸೇರಬೇಕು ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ವೀಕ್ಷಕರು ನಮ್ಮ ಕ್ಲಾಸಿಗೆ ಏನಕ್ಕೆ ಸೇರಬೇಕು ಅಂತಂದರೆ ನೀವು ಇಲ್ಲೇ ನೋಡ್ಬೋದು. ಶನಿ ದಶ ಬಂತು, ಮೀಡಿಯಮ್ ಆಗಿತ್ತು. ಬುಧ ದಶ ಬಂತು, 16ವರೆಗೂ ವೆರಿ ಬ್ಯಾಡ್ ಇತ್ತು, ಅಲ್ಲೂ ಕಳ್ಕೊಂಡಿರ್ತಾರೆ. 16ರಿಂದ 23 ಮೀಡಿಯಮ್ ಆಗಿತ್ತು, ಪರವಾಗಿಲ್ಲ, ಏನೋ ಒಂದು ಅಪ್ವರ್ಡ್ ಟ್ರೆಂಡಲ್ಲಿತ್ತು. 23 ಆದಮೇಲೆ ಶುಕ್ರ ದಶ ಇಲ್ಲಿ ದಶ ಅಂತಿದೆ, ರೆಡ್ ಬ್ಯಾಡ್, ಫಿನಾನ್ಸ್ ಬಿದ್ದೋಯ್ತೆಲ್ಲ, ತುಂಬ ಟಫು. ಈಗ ಏನಾದ್ರು ಕೃಷಿ ಹತ್ರ ಏನಾರು ಇದ್ದರೆ ಅಥವಾ ಜಮೀನಿದ್ದರೆ ಅಂಥದ್ದನ್ನು ಏನಾದ್ರು ಹುಡುಕಬೇಕು ನಮ್ಮಲ್ಲಿ, ಏನು ಮಾರ್ಬಿಟ್ಟು ಮಾಡ್ಬೋದು ಅಂತ. ಇಲ್ಲ ಅಂದರೆ ತಂದೆಯಿಂದ, ಅಂದರೆ ಈ ಅಮ್ಮನ ತಂದೆಯಿಂದ ಅಥವಾ ಅವ್ರ ಗಂಡನ ತಂದೆ ತಾಯಿಯಿಂದ ಆಸ್ತಿ ಏನಾದ್ರು ಇದ್ದರೆ ಆ ಆಸ್ತಿ ಮುಖಾಂತರ ಮಾತ್ರ ಮಾಡಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ಜಾಬ್ ಅಂದರೆ ಫಿನಾನ್ಸ್ ಲೆಕ್ಕನೇ, ಎಲ್ಲನೂ ಕೂಡ ಎಲ್ಲಿ ಕೂತಿದೆ ಅಂತ ನೋಡಬೇಕು. ಅದಕ್ಕೆ ಹೇಳೋದು ಜ್ಯೋತಿಷ್ಯ ಯಾಕೆ ಕಲಿಬೇಕು. ಅಲ್ಲಿಗಳಿರ್ತಾರೆ ಎಲ್ಲ ಈ ಪಬ್ಲಿಕ್ ಇದ್ದಾರಲ್ಲ, ಜ್ಯೋತಿಷ್ಯ ಕಲ್ತ್ಬಿಟ್ರೆ ಏನು ಅಂತ. ಹಾಳಾಗೋಕ್ಕಿಂತ ಮುಂಚೆ ಜ್ಯೋತಿಷ್ಯ ಕಲಿಬೇಕಂತೆ ಶಾಸ್ತ್ರದಲ್ಲಿ ಹೇಳಿದೆ. ಕಲಿಯೋದು ಇಂಪಾರ್ಟೆಂಟು. ಹಳೆಯ ಕಾಲದಲ್ಲೂ ಕಲಿಯೋದೇ ಹೇಳಿರೋದು. ಈ ಕಲಿಯುಗದಲ್ಲಿ ಕಲಿಸ್ತಾ ಇಲ್ಲ ಯಾರು. ಈ ಕಲಿಯುಗದಲ್ಲ, ಭಾಳ ಹಿಂದೆ ವೇದದಲ್ಲಿ ಬರೆದಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ವೇದ ಓದಬೇಕಂತೆ. ವೇದ ಓದಿದಾಗ ನಮಗೆ ಒಂದು ರೀತಿಯ ಒಂದು ಯೂನಿವರ್ಸ್ದು ಒಂದು ನಾಲೆಜ್, ಯೂನಿವರ್ಸ್ದು ಒಂದು ರಹಸ್ಯ ಮತ್ತು ಕರ್ಮಫಲವನ್ನು ತಿಳ್ಕೊಳ್ಳೋಕ್ಕೆ. ಅದರೊಳಗಡೆ ಒಂದು ಸಣ್ಣ ಸಬ್ಜೆಕ್ಟು 64 ವಿದ್ಯೆಯಲ್ಲಿ ಒಂದು ವಿದ್ಯೆ ಜ್ಯೋತಿಷ್ಯ. ಜ್ಯೋತಿಷ್ಯ ಕರ್ಮಫಲದ ಮೇಲೆ ನಿಂತಿರ್ತಕ್ಕಂಥದ್ದು ತೋರಿಸುತ್ತೆ. ಆ ಕರ್ಮಫಲದ ಜಾತಕ ನೋಡಿದಾಗ ಅಪ್ ಯಾವಾಗ ಡೌನ್ ಯಾವಾಗ ನೋಡ್ಕೋಬೇಕು. ಅದಕ್ಕೆ 15,000 ಅಷ್ಟೇ ಇನ್ವೆಸ್ಟ್ಮೆಂಟು. ದೇವ್ರು ಎಲ್ಲದಕ್ಕೊಂದು ಫೀಸ್ ಇಟ್ಟಿರ್ತಾನೆ. ನೀವು ಯಾರ್ಯಾರು ಕೂತಿದ್ದೀರ ಮನೇಲಿ, ನಿಮಗೆ ಫ್ರೀಯಾಗಿ ದುಡ್ಡು ಸಿಗ್ತಾ ಇರುತ್ತಾ? ಯೋಚನೆ ಮಾಡಿ. ನಿಮ್ಮ ಯಜಮಾನರಿಗೆ ಫ್ರೀಯಾಗಿ ಮೇಲಿಂದ ಉದುರ್ತಾ ಇರುತ್ತಾ ದುಡ್ಡು? ನಿಮ್ಮ ಮಗ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಫ್ರೀಯಾಗಿ ಸಂಬಳ ಬರ್ತಾ ಇರ್ತಾ ಮನೇಲಿ ಕೂತ್ಕೊಂಡು? ಎಲ್ಲರೂ ಹೋಗಿ ದುಡಿತಾ ಇದ್ದಾರೆ. ಸೊ ಜ್ಯೋತಿಷ್ಯ ಫ್ರೀ ಹೇಳೋಕ್ಕಾಗಲ್ಲ. ಜ್ಯೋತಿಷ್ಯ ಯಾವುದೇ ಕಾರಣಕ್ಕೂ ಫ್ರೀ ಹೇಳೋಕ್ಕಾಗಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸೋಕ್ಕೆ ಇದು ನನ್ನ ವೃತ್ತಿಯಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಹಾದಿಲಿ ಹೋಗಬೇಕು, ನೀಟಾಗಿ ಹೋಗಬೇಕು ಅಂತಂದಾಗ ನಿಮ್ಮ ವೃತ್ತಿಲಿ ಅದು ಪ್ರೊಫೆಷನ್ ಆಗುತ್ತೆ. ನಿಮ್ಮ ಪ್ರೊಫೆಷನ್, ನೀವು ಸಿವಿಲ್ ಇಂಜಿನಿಯರೋ ಅಥವಾ ಸಾಫ್ಟ್ವೇರ್ ಇಂಜಿನಿಯರೋ ಅಥವಾ ನೀವು ಗಾರೆ ಕೆಲಸ ಮಾಡ್ತಿರೋ ಅಥವಾ ಇದು ಗಾರ್ಮೆಂಟ್ಸ್ಗೆ ಹೋಗ್ತಿರೋ, ಅದು ನಿಮ್ಮ ಪ್ರೊಫೆಷನ್. ಇದು ನನ್ನ ಪ್ರೊಫೆಷನ್. ನನ್ನ ಪ್ರೊಫೆಷನಿಂದ ನಿಮಗೆ ನಿಮ್ಮ ದಾರಿಲಿ ಎಡುವುದಂಗೆ ನೋಡ್ಕೊಳ್ಳೋಕ್ಕೆ ಈ ಒಂದು ವಿದ್ಯೆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಿಮಗೆ ದಾರಿ ಎರಿತಾ ಇದ್ದೀನಿ ವಿತ್ ಎ ಫೀಸ್. ಯಾಕೆ ಜ್ಯೋತಿಷಕ್ಕೆ 15,000 ರೂಪಾಯಿ ಅಂತ ಕೇಳಿದ್ರೆ ಇದೇ ಆನ್ಸರ್. ಲಕ್ಷಾಂತರ ರೂಪಾಯಿ ಕಳ್ಕೊಂಡು 67 ವಯಸ್ಸಲ್ಲಿ ತಲೆ ಮೇಲೆ ಅದೇನೋ ಇದಿಟ್ಕೊಂಡು, ತಲೆ ಮೇಲೆ ಕೈ ಇಟ್ಕೊಂಡು ಆಲೋಚನೆ ಮಾಡೋ ಬದಲು ದಿಸ್ ವಿಲ್ ಹೆಲ್ಪ್ ಯು. ಇದೇ ಎಕ್ಸಾಂಪಲ್. ವೆರಿ ಹೈ ಲಾಸ್ ಅಂತ ತೋರಿಸ್ತಾ ಇದೆ. ಆದರೆ ಬೇರೆ ಮೂಲಗಳಿಂದ ದುಡ್ಡಿದೆ ಅಂತ ಸ್ವಲ್ಪ ತೋರಿಸ್ತಾ ಇದೆ. ಆ ಮೂಲಗಳೇ ಹುಡ್ಕೊಳ್ಳಿ, ಕೊಡಬೇಡಿ ಯಾರಿಗೂ. ಶಾಸ್ತ್ರದಲ್ಲಿ ಹೇಳಿದೆ. ಬ್ಯಾಂಕ್ ಇರೋದೇನಕ್ಕೆ? ಸಾಲ ಕೊಡೋಕ್ತಾನೆ. ಅವರ ಯೋಗ್ಯತೆ ತಕ್ಕನಾಗಿ ಸಾಲ ಕೊಡ್ತಾರೆ. ಅವ್ರಿಗೆ ವಾಪಸ್ ಕೊಡೋ ಶಕ್ತಿ ಇದ್ದರೆ 10 ಸತಿ ಪೇಪರ್ಸ್ ಮೇಲೆ ಸೈನ್ ಹಾಕೋತಾರೆ. 50 ಪೇಪರ್ ಮೇಲೆ 100 ಪೇಪರ್ ಮೇಲೆ ಸೈನ್ ಹಾಕ್ಸ್ಕೋತಾರೆ. ಕೊಡೋದು ಬಿಡೋದು ಎರಡನೇ ವಿಚಾರ. ಅವ್ರು ವಾಪಸ್ ಕೊಡ್ತಾರೋ ಬ್ಯಾಂಕ್ಗೆ, ಅದು ಬ್ಯಾಂಕ್ ತಲೆನೋವು.
ನೀವು ಹೋಗ್ಬಿಟ್ಟು ಅವ್ರಿಗೆ ಅದಾಗಿದೆ ಇದಾಗಿದೆ ಇವತ್ತು ಕೊಟ್ಬಿಡ್ತೀನಿ ನಾಳೆ ಈ ಭರವಸೆ ಮೇಲೆ ಕೊಟ್ಟರೆ ಏಟ್ ತಿನ್ನೋರೆ 70% ನಾನು ನೋಡಿದ್ದೀನಿ. ಯಾರ್ಯಾರು ದುಡ್ಡು ಜೀವನದಲ್ಲಿ ಕಳ್ಕೊಂಡಿದ್ದಾರೋ ಭರವಸೆ ಮೇಲೆ ಕೊಟ್ಟು ಮೋಸ ಹೋಗಿದ್ದಾರೆ. ಕಲಿಯುಗದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ನಾನು ನಮ್ಮ ಕ್ಲಾಸ್ಗೆ ಫೀಸ್ ಇಟ್ಟಿದ್ದೀವಿ. ಕಲಿಯುಗದಲ್ಲಿ ದುಡ್ಡು ಕೊಟ್ಟೆ ಕಲೀಲಿ. ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರೆ. ಅದಕ್ಕೆ ದುಡ್ಡು ಕೊಟ್ಟು ಕಲಿಬೇಕು. ಹಾಗೆ ಇನ್ನೊಂದು 899 ರುಪೀಸಲ್ಲಿ ರೇಖಿ ಚಿಕಿತ್ಸೆ ಅಂತ ಹೇಳಿದಿಲ್ಲ, ರೇಖಿಯಿಂದ ಹಣ ಬರುತ್ತೆ. ರೇಖಿ ಇಂಥ ನಮ್ಮ ಬ್ಲಾಕೇಜಸ್ ರಿಮೂವ್ ಮಾಡುತ್ತೆ. ಎಲ್ಲರೂ ಸ್ವಲ್ಪ ಬ್ಲಾಕ್ ಆಗಿದೆ ನಮ್ಮ ಜಾತಕದಲ್ಲಿ, ಆ ರೇಖಿ ಮತ್ತು ಕ್ರಿಸ್ಟಲ್ ಹೀಲಿಂಗಿಂದನೂ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ. ರಿಲೀಫ್ ಚೇಂಜ್ ಓವರ್ ಆಗಲ್ಲ, ರಿಲೀಫ್ ಸಿಗುತ್ತೆ. ಕೇವಲ 899. ಇಂಥವ್ರು ಕಲಿಬೇಕು. ಅವ್ರಿಗೆ ಅಲ್ಲೆಲ್ಲ ದುಡ್ಡು ಲಕ್ಷಾಂತರ ರೂಪಾಯಿ ಕೊಟ್ಟು ಅದ್ರ ಬಗ್ಗೆ ಯೋಚನೆ ಇರುತ್ತೆ. ಇವರೊಂದು 4 ದಿವಸಕ್ಕೆ ಒಂಥರ ಮಹಾನ್ ಸಾಗರದ ವಿದ್ಯೆ ಕೊಡ್ತಾಯಿದ್ದಾರೆ. 4 ದಿವಸ 899 ಆಲೋಚನೆ ಮಾಡ್ತಾರೆ ಜಾಸ್ತಿ. ಅಲ್ಲೇ ಬ್ಲಾಕ್, ನಿಮ್ಮ ಜಾತಕದಲ್ಲಿ ಅಲ್ಲೇ ಬ್ಲಾಕ್ ಆಗಿರುತ್ತೆ ಮೈಂಡು. ಆ 5th ಹೌಸು 8th ಹೌಸು 5th ಹೌಸು ಅಲ್ಲೇ ಬ್ಲಾಕ್ ಮಾಡುತ್ತೆ ನಿಮಗೆ. ಕಲೀರಿ. ನಿಮಗೆ ಅಂತಲ್ಲ, ನಿಮ್ಮ ಥರ ಇರೋರು ಎಷ್ಟೋ ಜನ ಯಾರ್ಯಾರು ವಾಹಿನಿ ನೋಡ್ತಾರೆ ಅವ್ರಿಗೆಲ್ಲ ಒಂದು ಕಿವಿ ಮಾತು. ಇರೋದೊಂದು ಲೈಫು. ಒಂದು ದುಡ್ಡು ಕಳ್ಕೊಂಬಿಟ್ಟು ಯಾವಾಗಲೂ ಕೂಡ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಇವತ್ತಿನ ದಿವಸ ಪರಿಸ್ಥಿತಿ ಹಂಗೆ. ಯಾವುದೋ ಮೂವಿಗೆ ಹಾಕ್ಬಿಡ್ತಾರೆ, ಫ್ಲಾಪ್ ಹೊಡೆಯುತ್ತೆ, ಇನ್ನು ಜೀವನ ಬೆಳೆಲ್ಲ ಹೋಯ್ತದು. ಜೀವನನೇ ಹೋಯ್ತದು. ಏನೂ ಮಾಡೋಕ್ಕಾಗಲ್ಲ. ಲಕ್ಷಾಂತರ ರೂಪಾಯಿ ತೊಗೊಂಬಂದು ಸೈಟ್ಗಳು ಮಾಡಿ, ಜಮೀನುಗಳು ಮಾಡಿ, ಕೆಲವರು ಏನೋ ಡೈರೆಕ್ಟರ್ ಆಗಿಬಿಡ್ತೀನಿ, ಅದಾಗ್ಬಿಡ್ತೀನಿ. ಜಾತಕದಲ್ಲಿ ಇರಬೇಕ್ರಿ ಅದು ಯೋಗ. ಜಾತಕದಲ್ಲಿ ಸುಮ್ಮನೆ ಕಾಂಪೌಂಡ್ರ್ ಹತ್ರ ಹೋಗ್ಬಿಟ್ಟು 10ನೇ ಮನೇಲಿ ಶುಕ್ರ ಇದನ್ನು ಮಾಡಿ, 7ನೇ ಮನೇಲಿ ಶುಕ್ರ ಇದ್ದಾನೆ, ನಿಮ್ಮ ಲಗ್ನದಲ್ಲಿ ಶುಕ್ರ ಇದನ್ನು ಮಾಡಿ. ಕಾನ್ಸೆಪ್ಟ್ ಅದಲ್ಲ. ನಿಮ್ಮ ದಶ ಅದು ಸ್ಟ್ಯಾಟಿಕ್ ಅಸ್ಟ್ರಾಲಜಿ. ಡೈನಮಿಕ್ ಅಸ್ಟ್ರಾಲಜಿ ಎಷ್ಟೋ ಜನಕ್ಕೆ ಹೇಳಕ್ಕೆ ಬರಲ್ಲ. ದೆರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್. ಈಗ ನಾನು ಹೇಳ್ತಕ್ಕಂಥದ್ದು ಇದು ಸ್ಟ್ಯಾಟಿಕ್. ಈಗ ನಿಮಗೆ ಕುಂಡಲಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ಟ್ಯಾಟಿಕ್. ಇವ್ರೇನು ಹೇಳ್ತಾರೆ, ಲಗ್ನದಲ್ಲಿ ಗುರು ಇದೆ, ಆಹಾ ಭಾಳ ಒಳ್ಳೆಯದು. ಹೇಳ್ತೀನಿ ನೋಡಿ, ವಿಶ್ಲೇಷಣೆ ಹೇಳ್ತೀನಿ ಹೆಂಗೆ ಮಾಡ್ತಾರೆ ಅಂತೆ. ಲಗ್ನದಲ್ಲಿ ಗುರು ಇದ್ದಾನಮ್ಮ, ಭಾಳ ಒಳ್ಳೆಯದು, ಏನೂ ತೊಂದರೆ ಇಲ್ಲ. ಶುಕ್ರ ಒಂದು ಸ್ವಂತ ಮನೇಲಿದ್ದಾನಮ್ಮ, ಏನೂ ಆಗಲ್ಲ. 4ರಲ್ಲಿ ಬುಧ ಇದ್ದಾನಮ್ಮ, ಕೇಂದ್ರದಲ್ಲಿ ಏನೂ ಆಗಲ್ಲ. ಶತ್ರುಗಳೆಲ್ಲ ಹಾಳಾಗ್ಬಿಡ್ತಾರೆ, ಎಲ್ಲ ಶುಕ್ರ ಇರುತ್ತೆ. ಆಮೇಲೆ ಆಯಸ್ ಜಾಸ್ತಿ, ಅಷ್ಟಮಾಧಿಪತಿ ಇಲ್ಲಿದ್ದಾನೆ, ಎಲ್ಲ ಹೇಳ್ಬಿಡ್ತಾರೆ. ಲಾಭದಲ್ಲಿ ಮಂಗಳ ಇದ್ದಾನೆ. ಮತ್ತು ಯಾಕೆ ಶುಕ್ರದಶ ಫ್ಲಾಪ್ ಆಗಿದೆ? 5th ಹೌಸ್ 8th ಹೌಸ್ 12th ಹೌಸೇ ಕರೆಕ್ಟಾಗಿ ಹೇಳುತ್ತೆ. ನಮ್ಮ ಜೀವನದಲ್ಲಿ ಅದು ಬಂದಾಗ ಬದಲಾಯಿಸಬೇಕು. ಯಾರ್ಯಾರು ಕೇಳಿ ಕ್ಲಾಸಿಗೆ ಸೇರಿಲ್ವೋ ನಿಮ್ಮ ಯೋಗ ಕಳ್ಕೊತಾ ಇದ್ದೀರಾ. ಮನಸ್ಸಿಂದ ಆಲೋಚನೆ ಮಾಡಿ 15,000 ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ. 15,000 ಎಷ್ಟು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅಂತಂದರೆ ನೀವು 15,000 ಮೇಲೆ ಹೋಗೋಕ್ಕೆ ಆಗಲ್ಲ ಜೀವನದಲ್ಲಿ. 15,000 ಮೇಲೆ ಯು ಕೆನಾಟ್ ಕ್ರಾಸ್. 15,000 ಈಸ್ ನಥಿಂಗ್ ಫಾರ್ ಮೈ ಫ್ಯೂಚರ್ ಲೈಫ್ ಅಂತ ಥಿಂಕ್ ಮಾಡೋರು ಈ ಮೇ 17ನೇ ತಾರೀಕು 106ನೇ ಬ್ಯಾಚಿಗೆ ಬರ್ತಾರೆ. ಹಾಗೆ ಇರ್ತಕ್ಕಂಥ ಬ್ಲಾಕೇಜ್ನ ರಿಮೂವ್ ಮಾಡೋಕ್ಕೆ ನಮ್ಮ ರೇಖಿ ಕ್ಲಾಸಸ್, ನಾನು ಒಬ್ಬರದ್ದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾ ಇಲ್ಲ, ಈ ಎಕ್ಸಾಂಪಲಿಂದ ನಾವು ಅರ್ಥ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದೀನಿ. 899 ರೂಪಾಯಿಗೆ ಏಪ್ರಿಲ್ 21 ಸೋಮವಾರ. ಆದರೂ ಒಳ್ಳೆಯದಾಗಲಿ. ಫಿನಾನ್ಸಸ್ ಅಲ್ಲೇ ಇಲ್ಲಿ ಸ್ವಲ್ಪ ಸ್ಟಕ್ ಆಗಿದೆ, ತೊಗೊಳ್ಳಿ, ಮದುವೆ ಅಂತೂ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಾವು ಚಂದ್ರಪಟ್ಟಣದಿಂದ ಮಾಡ್ತಾ ಇರೋದು. ತಮ್ಮ ಹೆಸರು ನನ್ನ ಹೆಸರು ರಾಧಾ ಅಂತ ಮೇಡಮ್. ತಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಹೆಸರು? ಮಲ್ಲಪ್ಪ ಅಂತ. ಅವರ ಡೇಟ್ ಆಫ್ ಬರ್ತ್? 5/2/2010. 5/2/2010. ಸಮಯ ಬೆಳಗ್ಗೆ 7 ಗಂಟೆ 5 ನಿಮಿಷ. ಬೆಳಿಗ್ಗೆ 5 ಗಂಟೆ 7 ನಿಮಿಷ. ಹುಟ್ಟಿದ ಸ್ಥಳ? ಶಾಂತಿಗ್ರಾಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವರು ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಗುರೂಜಿ ಅವರಿದ್ದಾರೆ, ಮಾತನಾಡಿಮ್ಮ. ಇನ್ನೊಂದ್ಸರಿ ಟೈಮ್ ಹೇಳಿ. 7 ಗಂಟೆ 5 ನಿಮಿಷ ಗುರೂಜಿ. 7 ಗಂಟೆ 5 ನಿಮಿಷ. ಸರಿ, ಅದೇ ಹಾಕ್ಕೊಂಡಿದ್ದೀನಿ. 5 ಫೆಬ್ರವರಿ. ಈಗೇನು 9ನೇ ಕ್ಲಾಸಾ 10ನೇ ಕ್ಲಾಸಾ? 10th ಎಕ್ಸಾಮ್ ಬರೆದಿದ್ದಾನೆ ಗುರೂಜಿ. 10th ಎಕ್ಸಾಮ್ ಬರೆದಿದ್ದಾನಾ? ಹಾಂ. 10th ಎಕ್ಸಾಮ್ ರಿಸಲ್ಟ್ ಬಂದಿಲ್ವ ಇನ್ನೂ? ಇನ್ನೂ ಬಂದಿಲ್ಲ. ಸರಿ, ಓಕೆ, ನೋಡೋಣ. ದಶಾದಲ್ಲಿ ಏನು ಕಾಂಬಿನೇಷನ್ ತೋರಿಸ್ತಾ ಇದೆ ನೋಡೋಣ. ಎಜುಕೇಷನಲ್ಲಿ ಓವರಾಲ್ ದಶಾ 70% ತೋರಿಸ್ತಾ ಇದೆ. 11 ಮತ್ತು 1ನೇ ಕಾಂಬಿನೇಷನ್ ಇದೆ. ಹೈ ಸಕ್ಸಸ್ ಇನ್ ಎಜುಕೇಷನ್ ದಶಾ ಹೇಳ್ತಾ ಇದೆ. ಭುಕ್ತಿ ಬಂದಾಗ ಯಾಕೋ ಸ್ವಲ್ಪ ಚೆನ್ನಾಗಿಲ್ಲ. ಪ್ರಸ್ತುತ ಪೀರಿಯಡ್ ಅವ್ನು ಬರೆದಿರ್ತಕ್ಕಂಥದ್ದು 9/9 ಸ್ವಲ್ಪ ಸೋಂಬೇರಿತನದಿಂದ ಲಾಸ್ಟ್ ಮೊಮೆಂಟಲ್ಲಿ ಚೆನ್ನಾಗಿ ಓದಿ ಬರೆದಿದ್ದಾನೆ. ಆದರೂ ಕೂಡ ಮೀಡಿಯಮ್ ಸಕ್ಸಸ್ ಬರುತ್ತೆ. ರಿಸಲ್ಟ್ ಬರೋ ಟೈಮಲ್ಲಿ ಆಗೋ ಅಷ್ಟಕ್ಕೆ ಸ್ವಲ್ಪ ಯಾಕೋ ಕೆಲವು ಮಾರ್ಕ್ಸ್ಗಳು ಅಂದ್ಕೊಂಡಿದ್ದ ಲೆವೆಲಲ್ಲಿ ಬರೋಲ್ಲ. ಯಾಕೆಂದರೆ ಅದು 50% ಇದೆ, ವೆರಿ ಬ್ಯಾಡ್ ಅಂತಿದೆ. ಏನಾದ್ರು ರಿಸಲ್ಟು ಬುಧ ಮುಗಿದು ಕೇತುನಲ್ಲಿ ಏನಾದ್ರು ಬಂದರೆ, ಅಂದರೆ ಕೇತು ಟೈಮಲ್ಲಿ ಬಂದರೆ ಸ್ವಲ್ಪ ಸಕ್ಸಸ್ ತೋರಿಸುತ್ತೆ.
ಯಾಕಂದರೆ ರಿಸಲ್ಟ್ ಬರೋ ಟೈಮ್ ನಾವು ನೋಡಬೇಕಾಗತ್ತೆ. ಅಂತರ್ಭುಕ್ತಿ ಯಾವ ಕರ್ಮದಲ್ಲಿ ಅವ್ರು ಹೋಗಬೇಕು ಅನ್ನೋದು ನಮಗೆ 10ನೇ ಕಸ್ಬ್ ತೋರಿಸುತ್ತೆ. 9ನೇ ಮನೆ ಬಂದಿರೋದ್ರಿಂದ ಟ್ರಾವೆಲ್ ಲೈನ್ ಹೋಗ್ಬೋದು ಅವರು, ಟ್ರಾವೆಲಿಂಗ್ ಮತ್ತು ಟೂರಿಸಮ್ ಲೈನ್ಗೆ ಹೋಗ್ಬೋದು, ಮತ್ತು ಈ ಟೀಚಿಂಗ್ ಲೈನ್ ಅಂತ ಕರಿತೀವಿ, ಒಬ್ಬ ಪ್ರೊಫೆಸರ್ ಆಗ್ತಕ್ಕಂಥದ್ದು, ಬಿ ಎಡ್ ಮಾಡೋದು ಭಾಳ ಒಳ್ಳೆಯದು. 9ನೇ ಮನೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಲೈನ್ ಕೊಡುತ್ತೆ. ಬಿ ಎಸ್ ಸಿ ಬಿ ಎಡ್ಡು ಅಥವಾ ಬಿ ಎ ಬಿ ಎಡ್ಡು ಅಥವಾ LLBನೂ ಕೂಡ ಮಾಡ್ಬೋದು 7ನೇ ಮನೆ 9ನೇ ಮನೆ ಕಾಂಬಿನೇಷನಲ್ಲಿ ಹೈಯರ್ ಸ್ಟಡೀಸಲ್ಲಿ. ಸೊ ನನ್ನದು ಟೀಚಿಂಗ್ ಲೈನ್ ಅನ್ನೋದು ಕರ್ಮಫಲದಲ್ಲಿ ಹೇಳ್ತಕ್ಕಂಥದ್ದು 9ನೇ ಮನೆ. ಸೊ ದಯವಿಟ್ಟು ಇದು ಮಾಡಿ. ಸ್ವಲ್ಪ ಸ್ಲೋಗಿ ಹೋಗ್ತಾರೆ, ಓದ್ತಕ್ಕಂಥ ಕ್ಷೇತ್ರದಲ್ಲೇ ಅವರು ಮುಂದುವರೆದ್ರೆ ಹೆಚ್ಚಿನ ಲಾಭ. ಬೇರೆ ಕ್ಷೇತ್ರಕ್ಕೆ ಹೋದರೆ 9ನೇ ಮನೆ ಲಾಭ ಕೊಡಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದಾಗಿದೆ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಾ, ನಮಸ್ಕಾರ ಮೇಡಮ್. ತಮ್ಮ ಹೆಸರು ಮಾ? ನಮ್ದು ಕಸ್ತೂರಿ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕ್ರಿ. ಮಗನ ಹೆಸರು? ಮಗನ ಹೆಸರು ಕೀರ್ತಿ ಕೃಷ್ಣ ರೀ. ಕೀರ್ತಿ ಕೃಷ್ಣ. ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸ್ಥಳವನ್ನ ತಿಳಿಸಿ. ಹಾ, 30 30 3 3 1993. 1993. ಹುಟ್ಟಿದ ಸಮಯ 7:20 AM ರೀ. 7:20 AM. ಹುಟ್ಟಿದ ಸ್ಥಳ? ಕರ್ನೂಲು. ಇನ್ನೊಮ್ಮೆ ಹೇಳಿ. ಕರ್ನೂಲ್ ರೀ, ಆಂಧ್ರ. ಗುರೂಜಿ ಅವರಿದ್ದಾರೆ, ಮಾತನಾಡಬಹುದು. ಹಾ ನಮಸ್ಕಾರ. ಹಾ, ನಮಸ್ಕಾರ ಗುರುಗಳೇ. ಇವರ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, ಸರಿನಾ? ಹಾ, ಹೌದು ಸರ್. ಈಗ ಸದ್ಯಕ್ಕೆ ಗುರುದಶ ನಡೀತಾ ಇದೆ. ಮದುವೆ ಆಗಿದ್ದಾರಾ? ಹಾ, ಮದ್ವೆ ಆಗಿದೆ ಸರ್. ಹೇಳಿ. ಅವರು VRO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಇದರಲ್ಲಿ ಇನ್ನು ಪ್ರಮೋಷನ್ ಬರುತ್ತಾ, ಇಲ್ಲ ಅಂದ್ರೆ ನೆಕ್ಸ್ಟ್ ಏನಾದ್ರೂ ಇನ್ನು ಬೇರೆ ಏನಾದ್ರೂ ಮಾಡ್ಬೇಕಾ ಅಂತ? ಇದರಲ್ಲಿ ಪ್ರಮೋಷನ್ನ? ಹಾ, VRO ಅಂದ್ರೆ ವಿಲೇಜ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವರು. ಈಗ ಪ್ರಮೋಷನಲ್ಲಿ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ಕಾಣಿಸಲ್ಲ. ನೀವು ಅಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಯಾರಾದರೂ ಕಾಂಪೌಂಡ್ರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳಕ್ಕೆ ಬರಲ್ಲ. ಪ್ರಮೋಷನ್ ಈಸ್ ಯೂಶಲಿ ಏನಂತಾರೆ, ಪ್ರಶ್ನಾಶಾಸ್ತ್ರದಲ್ಲಿ ಹೋಗಬೇಕು. ಇನ್ನೊಂದ್ಸತಿ ಬರ್ದಿರಲಿ, ಇಲ್ಲಿ ತೋರಿಸಲ್ಲ. ಯಾಕೆಂದರೆ ಸ್ಟ್ಯಾಟಿಕ್ಕು ಮತ್ತು ಡೈನಮಿಕ್ಕಲ್ಲಿ ಬರಲ್ಲ, ಟ್ರಾನ್ಸಿಟಲ್ಲಿ ನೋಡಬೇಕಾಗುತ್ತೆ. ಟ್ರಾನ್ಸಿಟಲ್ಲಿ ನಾವು ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ಜಾಬಲ್ಲಿದ್ದಾರೆ. ಆ ಜಾಬಲ್ಲಿ ಇಂಕ್ರಿಮೆಂಟ್ ಆಫ್ ಇದಂತಾರೆ, ಡೆಸಿಗ್ನೇಷನ್ ಅಂತಾರೆ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಸ್ಟ್ಯಾಟಿಕ್ ಮೇಲೆ ಡೈನಮಿಕ್ ಬಂದಿರುತ್ತೆ. ಈಗ ಡೈನಮಿಕ್ಕಲ್ಲಿ ಡೈನಮಿಕ್ ಅಂದರೆ ಟ್ರಾನ್ಸಿಟ್ ಅಂತ ಕರೀತಾರೆ. ಡೈನಮಿಕ್ ಇದು ಅಸ್ಟ್ರಾಲಜಿಯಲ್ಲಿ ಭಾಳ ಸೈಂಟಿಫಿಕ್ ಆಗಿ ಟ್ರಾನ್ಸಿಟ್ ಒಳಗಡೆ ಟ್ರಾನ್ಸಿಟ್ ನೋಡ್ತಾರೆ. ಈ ಗ್ರಹ ಈಗ ಇಲ್ಲೆಲ್ಲಿದೆ ಅಂತ ತೋರಿಸ್ತಾ ಇದ್ದೀವಿ ಹುಟ್ಟಿದಾಗ, ಅದು ಡೈನಮಿಕ್ ಆಗಿ ಬಂದಿದೆ. ಆ ಡೈನಮಿಕ್ ಇವತ್ತು ಎಲ್ಲೆಲ್ಲಿದೆ ಟ್ರಾನ್ಸಿಟಲ್ಲಿ ಹೇಳುತ್ತೆ. ಈಗ ಯಾವಾಗ ರಿಸಲ್ಟ್ ಬರ್ಬೋದು ಹೇಳಿ? ಇನ್ನು 2 ತಿಂಗಳಾಗುತ್ತೆ ಸರ್. 2 ತಿಂಗಳಾಗುತ್ತೆ. 2 ತಿಂಗಳಲ್ಲಿ ಟ್ರಾನ್ಸಿಟ್ ನೋಡಬೇಕು. ಗುರು 2026 ಚಂದ್ರ, 2025 ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ 27 ಗುರುವಿನ ಕಾಂಬಿನೇಷನಲ್ಲಿ ಟ್ರಾನ್ಸಿಟಲ್ಲಿ ಜಾಬ್ ನೋಡ್ಬೋದು. ಗುರುವಿನ ಕಾಂಬಿನೇಷನಲ್ಲಿ ಟ್ರಾನ್ಸಿಟ್ ಸದ್ಯಕ್ಕೆ ವೆರಿ ಬ್ಯಾಡ್ ತೋರಿಸ್ತಾ ಇದೆ. ಟ್ರಾನ್ಸಿಟ್ 4th ಹೌಸ್ ತೋರಿಸ್ತಾ ಇದೆ. ಬಟ್ ಆದರೆ ಗುರುವಿನ ಸ್ವಲ್ಪ ಮಂಗಳನ ನಕ್ಷತ್ರದಲ್ಲೇ ಮೂವ್ ಆಗ್ತಾಯಿದೆ. ಸೊ ರಾಹುವಿನ ಸಬ್ಲಾಡಲ್ಲಿ ಇವಾಗ ಚೇಂಜಸ್ ಬರುತ್ತೆ. ಸಬ್ಲಾಡು ವಿಲ್ ಚೇಂಜ್ ಇನ್ ಎವ್ರಿ 2 days 3 days. 4th ಹೌಸು ಸ್ವಲ್ಪ ಜಾಬ್ಗೆ ಸ್ವಲ್ಪ ನೆಗೆಟಿವು ಕಾಂಪಿಟೇಷನ್ ಇದ್ದಂಗೆ. ಯಾಕಂದರೆ 7ನೇ ಮನೆಗೆ ಮತ್ತು 10ನೇ ಮನೆಗೆ ಆಪೋಸಿಟ್ ಹೌಸಸ್ ಅಂತ ಕರಿತೀವಿ. 7ನೇ ಮನೆಗೆ 10ನೇ ಮನೆ, 10ನೇ ಮನೆಗೆ 7ನೇ ಮನೆ. ಸೊ 4th ಹೌಸ್ ಈಸ್ ನಾಟ್ ಸೋ ಸ್ಟ್ರಾಂಗ್ ಇನ್ ಜಾಬ್. 6th ಹೌಸ್ ಬರಬೇಕು, ಹಾಗೆ 7th ಹೌಸ್ ಬರಬೇಕು, 10th ಹೌಸ್ ಬರಬೇಕು, 2nd ಹೌಸ್ ಬರಬೇಕು. 4th ಈಸ್ ನಾಟ್ ಸೋ ಸ್ಟ್ರಾಂಗ್ ಕರಿಯರಲ್ಲಿ. ಆದರೆ ಟ್ರಾನ್ಸಿಟಲ್ಲಿ ನಾವು ನೆಕ್ಸ್ಟ್ ನೋಡಬೇಕಾಗತ್ತೆ. ಹೋಪ್ ಫಾರ್ ದಿ ಗುಡ್. ಇದರಲ್ಲಿ ನಿಮಗೆ ಲಾಭಾಂಶ ಬರ್ತಕ್ಕಂಥ ಒಂದು ಗ್ರಹನ ನೋಡಬೇಕು ಅಂದರೆ 10ನೇ ಮನೆ ನೋಡಬೇಕು. 10ನೇ ಮನೆಗೆ ಸ್ವಲ್ಪ ನಾವು ಪ್ರೆಷರ್ ಕೊಡಬೇಕು. ಇಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಗುರು. ಪ್ರತಿ ದಿವಸ ಅವರು ಅರ್ಶಿಣದ ಕೊಂಬನ್ನು ತೇಯ್ದು ಹಣೆಗಚ್ಕೊಳ್ಳಿ. ಅವರ ಜಾಬಲ್ಲಿ ತುಂಬ ಉತ್ತಮವಾಗಿ ಸ್ವಲ್ಪ ಏಳಿಗೆ ಹಾಕಬೇಕು. ಟ್ರಾನ್ಸಿಟಲ್ಲಿ ಮತ್ತು ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿಲಿ ಸ್ವಲ್ಪ ಹೆಲ್ಪ್ ಆಗಬೇಕು ಅಂದರೆ ಬಲಗೈ ತೋರ್ಬೆರಳಲ್ಲಿ ಒಂದು ಯೆಲ್ಲೋ ಸಫೈರ್ ಹಾಕೋಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ರೇಖಿ ವಿದ್ಯೆಯಿಂದನೂ ಕೂಡ ಪ್ರಮೋಷನ್ನು ಮಾಡಿಸ್ಕೊಳ್ತಕ್ಕಂಥ ಶಕ್ತಿ ಮತ್ತು ಇನ್ನೊಬ್ಬರಿಗೆ ವಶೀಕರಣ ಮಾಡ್ತಕ್ಕಂಥ ಶಕ್ತಿ ರೇಖಿ ವಿದ್ಯೆದಲ್ಲಿದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ವಶೀಕರಣ ಮಾಡಬೇಕು ಸರ್, ವಶೀಕರಣ ಮಾಡಬೇಕು ಅಂತ ಹೇಳ್ತಾರೆ. ರೇಖಿ ವಿದ್ಯೆಯಲ್ಲಿ ವಶೀಕರಣ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಕ್ರಿಸ್ಟಲ್ ಹೀಲಿಂಗಲ್ಲಿ ವಶೀಕರಣ ಇದೆ. ಸೊ ವಶೀಕರಣ ಮಾಡ್ಕೋಬೇಕು. ಇಂಥವರೆಲ್ಲ ಸುಮ್ಮನೆ ಕೆಲಸ ಮಾಡ್ತಾರೆ.
ಪ್ರಮೋಷನ್ಗೆ ಒದ್ದಾಡ್ತಾರೆ, ಯಾರಿಗೋ ಬೇರೆಯವ್ರು ಕೊಡ್ತಾರೆ, ಅವ್ರಿಗೆ ಹೊಟ್ಟೆ ಕಿಚ್ಚಿಬಿಡ್ತಾರೆ. 899 ರೂಪೀಸಲ್ಲಿ ರೇಖಿ ಕಲೀರಿ, ಹೌ ಟು ಬ್ಲಾಕ್ ಎನರ್ಜೀಸ್. ನೀವು ನಿಯತ್ತಾಗಿರಬೇಕು. ನಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ. ನಿಮ್ಮ ಹೈಯರ್ ಅಪ್ಸ್ನ ಈಸಿಯಾಗಿ ನಿಮ್ಮ ಕಡೆ ವಾಲ್ಸೋಕ್ಕೆ ರೇಖಿ ವಿದ್ಯೆ, ರೇಖಿ 1, ರೇಖಿ 2 3 ವಿಧವಾದ ಒಂದು ಚಿಹ್ನೆ ಹೇಳ್ಕೊಡ್ತೀನಿ ನಾನು, ಯಾವ ರೀತಿ ಮಾಡಬೇಕು ಅಂತ ಚಿಹ್ನೆ ಹೇಳ್ಕೊಡ್ತೀನಿ. ಇಟ್ ವಿಲ್ ಪ್ರಾಸ್ಪರ್. ಈಗ ಸರ್ ನೀವು ಮಾಡಿಬಿಟ್ಟು ಯಾಕೆ ಪ್ರಾಸ್ಪರ್ ಆಗಿಲ್ಲ ಅಂತ ಕೇಳ್ತಾರೆ ಜನ. ನೀವು ಮಾಡಿಬಿಟ್ಟು ಯಾಕೆ ಪ್ರಾಸ್ಪರ್ ಆಗಿಲ್ಲ? ಪ್ರಾಸ್ಪೆರಿಟಿಗೆ ಒಂದು ವಿಚಾರ ಹೇಳ್ತೀನಿ. ಈಗ ಅವ್ರು ಯಾರೋ ಈ ತರಲೆಗಳಿಗೆ ಇದು ಆನ್ಸರ್ ಮಾಡ್ಬೇಕು ನಾನು. ತುಂಬ ತರಲೆಗಳಿರ್ತಾರೆ ಕಮೆಂಟಲ್ಲಿ, ನೀನೇನು ರೇಖೆ ಕಲ್ತ್ಬಿಟ್ಟು ನೀನೇನಾಗಿದೆಯಾ ಅಂತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ. ಈಗ ಅವ್ರು ಕೇಳಿದಿರೋ ಪ್ರಶ್ನೆ ಏನು, ಅವ್ರು ಯಾವುದೋ ಒಂದು ಜಾಬಲ್ಲಿದ್ದಾರೆ, ಆ ಜಾಬಲ್ಲಿ ಮಾತ್ರ ಅವ್ರು ಪ್ರಮೋಷನ್ ಕೇಳ್ತಾ ಇದ್ದಾರೆ, ಅವರೇನು CM ಪದವಿ ಕೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರು ಕೇಳ್ತಾ ಇರೋದು ಯಾವ ಕ್ಷೇತ್ರದಲ್ಲಿದ್ದೀನಿ ಆ ಕ್ಷೇತ್ರದಲ್ಲಿ ಉನ್ನತವಾಗಿ ಹೋಗೋಕ್ಕೆ. ಔಟ್ ಆಫ್ ದಿ ಕಾಂಟೆಂಟ್, ಔಟ್ ಆಫ್ ದಿ ಕಾಂಟೆಕ್ಸ್ ಅವರು ಜಾಬ್ ಕೇಳ್ತಾ ಇಲ್ಲ ಅಥವಾ ಪ್ರಮೋಷನ್ ಕೇಳ್ತಾ ಇಲ್ಲ. ಸರ್ ನಾನು ಇವಾಗ ಏನೋ ವಿಲೇಜ್ RO ಆಗಿದ್ದೀನಿ, VRO ಏನೋ ಹೇಳಿದ್ರು. ಸೊ ನಾನು ಒಂದು ಕಾರ್ಪೊರೇಟ್ರ್ ಆಗಬೇಕು ಸರ್. ಜಾತಕದಲ್ಲಿದ್ದರೆ ಆಗ್ತೀಯ. ಆ ಲೈನ್ಗೆ ಹೋಗ್ತಾನೆ ಅಂತ ಹೇಳ್ಬೋದು. ಆ ಲೈನಲ್ಲಿ ವಿನ್ ಆಗ್ತಾನೆ, ಸೆಕೆಂಡ್ ಕಾಂಬಿನೇಷನ್ ಬರಬೇಕು. ಸೊ ದೇರ್ ಆರ್ 3 ಸ್ಟೆಪ್ಸ್. ಒಂದು ಯಾವ ಲೈನು, ಆ ಲೈನಲ್ಲಿ ಅವನು ಜಾಬಲ್ಲಿದ್ದಾನ, ಆ ಜಾಬಲ್ಲಿ ಅವನಿಗೆ ಲ್ಯಾಡ್ರಲ್ಲಿ ಹತ್ತುತ್ತಾನ. ಈ 3 ಏರಿಯಾಸಲ್ಲಿ ನೋಡಬೇಕು. ನನ್ನ ಏರಿಯಾನೂ ಅಷ್ಟೇ. ನಾನು ಈ ಒಂದು ಜಾಬಲ್ಲಿದ್ದೀನ, ಎಸ್. ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನ, ಎಸ್. ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದರೆ ಐ ಹ್ಯಾವ್ ಟು ಡೂ ಆಲ್ ದಿಸ್ ರೆಗ್ಯುಲರ್ಲಿ ಟು ಸ್ಟೆಪ್ ಬೈ ಸ್ಟೆಪ್ ಬೇಸ್ಡ್ ಆನ್ ಕರ್ಮಫಲ. ಕರ್ಮ ಕೆಲವರಿಗೆ ತುಂಬ ಟಫ್ ಇರುತ್ತೆ, ಅದನ್ನು ಭೇದಿಸೋಕ್ಕೆ ಸ್ವಲ್ಪ ಇವೆಲ್ಲ ನಾವು ಯೂಸ್ ಮಾಡಬೇಕಾಗತ್ತೆ. ಹೋಪ್ ಯಾರಿಗೆ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥವ್ರು ಜ್ಯೋತಿಷದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲರೂ MBBS ಓದ್ತಾರೆ, ಎಲ್ಲರೂ ಫೇಮಸ್ ಆಗಿದ್ದಾರೆ ಡಾಕ್ಟ್ರು, ಎಲ್ಲರೂ MBBS ಓದಿದ್ದಾರೆ, ಎಲ್ಲರೂ ಡಾಕ್ಟ್ರ್ ಆಗಿದ್ದಾರೆ, ಎಲ್ಲ ಡಾಕ್ಟ್ರು ಫೇಮಸ್ಸಾ? ಇದಕ್ಕೆ ನೀವೇ ಉತ್ತರ ಹುಡ್ಕೊಳ್ಳಿ. ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇಂದಿನ ಸಂಚಿಕೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೇವೆ. ಇನ್ನು ನೀವು ಕೂಡ ಮನೆಯಲ್ಲಿಯೇ ಕುಳಿತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಮೇ 17ನೇ ತಾರೀಕು 106ನೇ ಬ್ಯಾಚ್ ಶುರುವಾಗ್ತಾ ಇದೆ. ಹಾಗೆ ಏಪ್ರಿಲ್ 27ರಿಂದ ಕೇವಲ 899 ರೂಪಾಯಿಗೆ 4 ದಿನದ ಆನ್ಲೈನ್ ರೇಖಿ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಇದರ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಆದಲ್ಲಿ ಇನ್ನು ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಹಾಗೆ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬಹುದಾಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.